ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಂದಿನಿದು ಅನ್ಸಾಲ್ಟೆಡ್ ಬೆಣ್ಣೆ ತಂದು ಹೇಗೆ ಮನೆಯಲ್ಲಿ ತುಪ್ಪ ಕಾಯಿಸ್ಕೋಬಹುದು ಅಂತ. ಜೊತೆಗೆ ತುಪ್ಪ ತಿನ್ನೋದ್ರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಬಾಣಂತಿಯರಿಗೆ ಮತ್ತೆ ಪಾಪುಗೆ ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅದರಲ್ಲಿ ನಾನು ಅರ್ಧ ಕೆಜಿ ಡೈರಿದು ಅನ್ಸಾಲ್ಟೆಡ್ ಬೆಣ್ಣೆನ ಕಾಯಿಸಿದ್ರೆ ಎಷ್ಟು ತುಪ್ಪ ಬರುತ್ತೆ ಅಂತ ಹೇಳಿ ನಿಮ್ಗೆ ಹೇಳಕ್ಕಾಗಿರ್ಲಿಲ್ಲ. ಅದಕ್ಕಾಗಿ ಇದನ್ನೇ ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ಮುಂಚೆ ಎಲ್ಲ ನಾವು ಹಸು ಬೆಣ್ಣೆನೆ ತರಿಸ್ತಾ ಇದ್ವಿ ಆಂಟಿ ಮನೆಯಲ್ಲಿ. ಅವ್ರೀಗ ಹಾಲು ಕಮ್ಮಿ ಆಗಿದೆ ಅಂತ ಹೇಳಿ ಬೆಣ್ಣೆ ಕೊಡೋದು ನಿಲ್ಸಿದ್ದಾರೆ. ಸೊ ಹಾಗಾಗಿ ಇದು ಕೂಡ ತುಪ್ಪ ಚೆನ್ನಾಗಿದೆ ಅಲ್ಲ ಅಂತ ಹೇಳಿ ನಾವು ಈ ಸಲ ಇದನ್ನೇ ತಂದ್ವಿ. ಬಾಣಂತಿಯರಿಗೆ ಹಸುವಿನ ತುಪ್ಪನೇ ಕೊಡಬೇಕು ಅಂತ ಹೇಳಿ ನಾವು ಅಂಗಡಿಯಿಂದ ತಂದು ಒಂದ್ಸತಿ ಬೆಣ್ಣೆ ಕಾಯಿಸಿದ್ವಿ. ಬಟ್ ಅದರಲ್ಲಿ ಜಾಸ್ತಿ ಗಲೀಜು ಬಂತು. ಹಾಗಾಗಿ ನಾವು ಅಂಗಡಿಲಿ ತರೋದು ನಿಲ್ಸಿದ್ವಿ. ಸರಿ ಒಂದ್ಸತಿ ಸಂತೆಲೂ ತಂದು ನೋಡೋಣ ಅಂತ ಹೇಳಿ ಒಂದು 5 ಸೇರು ತಂದು ಬೆಣ್ಣೆ ಕಾಯಿಸಿದ್ವಿ. ಬಟ್ ಅದು ಯೂಸ್ ಮಾಡ್ತಾ ಮಾಡ್ತಾ ಸ್ಮೆಲ್ ಒಂಥರ ಸಿಂಡ್ ಹೊಡೆಯೋಕೆ ಸ್ಟಾರ್ಟ್ ಆಯ್ತು. ರೀಸನ್ ಇದೆ, ಕೆಲವರು ಬೆಣ್ಣೆ ಕಡಿಯೋರು ಹಾಲನ್ನ ಕಾಯಿಸ್ಬಿಟ್ಟು ಎಪ್ಪಾಕಿ ಅದರಲ್ಲಿ ಕಡ್ದು ಬೆಣ್ಣೆ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ಬೆಣ್ಣೆ ಕಮ್ಮಿ ಬರುತ್ತೆ, ಬಟ್ ಟೇಸ್ಟಿ ಆಗಿರುತ್ತೆ ಬೆಣ್ಣೆ ಕಾಯಿಸಿದ್ರೆ ತುಪ್ಪನ. ಇನ್ನು ಕೆಲವರು ಬೆಣ್ಣೆ ಜಾಸ್ತಿ ಬರ್ಲಿ ಸೇರಿಗೆ ಅಂತ ಹೇಳ್ಬಿಟ್ಟು ಹಸಿ ಹಾಲ್ಗೆನೆ ಎಪ್ಪಾಕಿ ಅದರಲ್ಲಿ ಕಡ್ದ್ಬಿಟ್ಟು ಬೆಣ್ಣೆ ಮಾಡ್ತಾರೆ. ಅದರಲ್ಲಿ ನಿಮಗೆ ಬೆಣ್ಣೆ ಅಷ್ಟು ಟೇಸ್ಟಿಯಾಗಿ ಅಂಡ್ ಅದು ತುಪ್ಪ ಕಾಯಿಸಿರೋ ಸ್ಮೆಲ್ಲು ಅಷ್ಟು ಬರಲ್ಲ. ಅಂಡ್ ಯೂಸ್ ಮಾಡ್ತಾ ಮಾಡ್ತಾ ಒಂಥರ ಸ್ವಲ್ಪ ಸಿಂಡು ಸ್ಮೆಲ್ ಬರುತ್ತೆ ತುಪ್ಪ. ಹಾಗಾಗಿ ಲಾಸ್ಟ್ ಟೈಮ್ ನಾವು ಅರ್ಧ ಕೆಜಿದು ಏನ್ ಬೆಣ್ಣೆ ಕಾಯಿಸಿದ್ವಿ ಅದು ತುಂಬಾ ಚೆನ್ನಾಗಿ ಸ್ಮೆಲ್ ಬಂದಿತ್ತು. ಅಂಡ್ ಊಟಕ್ಕೂ ತುಂಬಾ ಟೇಸ್ಟಿ ಆಗಿತ್ತು ತುಪ್ಪ. ಅಂಡ್ ತುಪ್ಪದಲ್ಲಿ ಲಾಸ್ಟಿಗೆ ಏನ್ ಗಷ್ಟ ಅಂತೀವಿ ನಾವು, ಅದು ವೇಸ್ಟೇಜ್ ಕೂಡ ಜಾಸ್ತಿ ಬಂದಿರ್ಲಿಲ್ಲ. ಈ ಸಲ ಬೆಣ್ಣೆ ಕಾಯಿಸ್ಬೇಕಿದ್ರೆ ನಾನು ಯಾವ್ದೇ ತರ ಅದಕ್ಕೆ ಬೆಳ್ಳುಳ್ಳಿ, ವಿಳ್ಳೆದೆಲೆ, ಲವಂಗ ಏನೂ ಹಾಕ್ಲಿಲ್ಲ. ಅಂಡ್ ಇವನ್ ಅರ್ಶಿನ ಪುಡಿನೂ ಕೂಡ ಹಾಕ್ಲಿಲ್ಲ. ಪ್ಲೇನ್ ಆಗಿರ್ಲಿ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಹೇಳಿ ಹಾಗೆ ಕಾಯಿಸಿದ್ವಿ. ವಿಡಿಯೋದಲ್ಲಿ ತೋರಿಸಿರೋ ತರ ತುಪ್ಪ ನಿಮಗೆ ಬ್ರೌನಿಶ್ ಕಲರ್ ಬರೋವರೆಗೂ ಚೆನ್ನಾಗಿ ಕಾಯಿಸ್ಬೇಕು. ತುಪ್ಪನ ಕಾಯಿಸ್ಬೇಕಿದ್ರೆ ನೀಟಾಗಿ ಕಾಯಿಸ್ಬೇಕು. ಯಾಕಂದ್ರೆ ಅದರಲ್ಲಿರೋ ಮಜ್ಜಿಗೆ ಸ್ಮೆಲ್ಲು ಸ್ವಲ್ಪ ತುಪ್ಪದಲ್ಲಿ ಉಳ್ಕೊಂಡಾಗ ಅದು ನಿಮ್ಗೆ ತುಪ್ಪನ ತಿನ್ಬೇಕು ಅಂತ ಅನ್ಸಲ್ಲ. ಅಂಡ್ ತುಪ್ಪನೂ ಕೂಡ ಚೆನ್ನಾಗಲ್ಲ ತಿನ್ನೋಕೆ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತುಪ್ಪನ ಹೇಗೆ ನೀಟಾಗಿ ಕಾಯಿಸ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ನೀವು ಕಾಯಿಸ್ತಿರೋ ತುಪ್ಪದ ಪಾತ್ರೆ ಸುತ್ತ ಮಜ್ಜಿಗೆ ಅಂಶದ ಒಂದು ರಿಂಗ್ ಫಾರ್ಮ್ ಆಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಅದು ಫುಲ್ ಕ್ಲಿಯರ್ ಆಗೋವರೆಗೂ ಚೆನ್ನಾಗಿ ಕಾಯಿಸ್ಬೇಕು. ನಂತರ ಫುಲ್ ಇಡೀ ಪಾತ್ರೆ ತುಂಬ ನೀಟಾಗಿ ಸಣ್ಣ ಸಣ್ಣ ಬಬಲ್ಸು ಫುಲ್ ಕವರ್ ಆಗುತ್ತೆ. ಅದಾದ್ಮೇಲೆ ತುಪ್ಪ ಚೆನ್ನಾಗಿ ಕ್ಲಿಯರ್ ಆಗಿ ಕಾದಿದೆ ಅಂತ ಅರ್ಥ. ಗ್ಯಾಸ್ ಆಫ್ ಮಾಡಿ ತುಪ್ಪನ ಸ್ವಲ್ಪ ಹೊತ್ತು ಆರಾಗಿ ಬಿಟ್ಟಾಗ ನಿಮಗೆ ಆಟೋಮೆಟಿಕ್ ಆಗಿ ತುಪ್ಪದ ಕಲರ್ ಗೊತ್ತಾಗುತ್ತೆ ನೀಟಾಗಿ ಕಾಯ್ದಿದೆ ತುಪ್ಪ ಅಂತ. ಆ್ಯಂಡ್ ಈ ವಿಡಿಯೋದಲ್ಲಿ ನೋಡಿದ್ರೆ ನಾವು ಟೋಟಲ್ ಆಗಿ 2 kg ಬೆಣ್ಣೆ ಕಾಯಿಸಿದ್ದು, ಅಂದರೆ ಅರ್ಧ ಕೆಜಿದ್ದು 4 ಪ್ಯಾಕೆಟ್ ಹಾಕೊಂಡಿದ್ವಿ. ನೀವೇ ನೋಡಿ ನನಗೆ ತುಪ್ಪ ಕಾಯಿಸಿದಾಗ ನನಗೆ ಡೈರಿ ಬೆಣ್ಣೆಲಿ ಇಷ್ಟು ವೇಸ್ಟೇಜ್ ಅಷ್ಟೇ ಬಂದಿದ್ದು. ಆ್ಯಂಡ್ ಫೈನಲ್ ಆಗಿ ನಾವು ತಗೊಳ್ಳೋ ನಂದಿನಿ ಅನ್ಸಾಲ್ಟೆಡ್ ಬೆಣ್ಣೆ ಕಾಯಿಸಿದಾಗ ನಿಮಗೆ ಸಿಗೋ ತುಪ್ಪ ಎಷ್ಟು ಅಂದರೆ 1 ಪಾವು ಲೋಟದಲ್ಲಿ ಹೆಚ್ಚಾಗಿ ನೀವು ಏನು ಕಾಫಿ ಟೀ ಯೂಸ್ ಮಾಡ್ತೀರಾ ಚಿಕ್ಕ ಲೋಟ ಅದರಷ್ಟು ಫುಲ್ ಬರುತ್ತೆ. ಇನ್ನು ನಾವು ಕಾಯಿಸಿದ್ದು ಟೋಟಲ್ ಆಗಿ 2 kg ಬೆಣ್ಣೆ ಅಂದರೆ 4 ಪ್ಯಾಕೆಟು. ಅದರಲ್ಲಿ ನಮಗೆ 7 ಪಾವು ಬಂತು. 1.25 ಲೀಟ್ರಷ್ಟು ತುಪ್ಪ ಸಿಗುತ್ತೆ. ನೀವೇ ನೋಡಿ ಎಷ್ಟು ಮರಳಾಗಿ ಚೆನ್ನಾಗಿದೆ ಅಂತ. ಮನೇಲಿ ಸಿಗೋ ಬೆಣ್ಣೆ ನಾನು ತುಪ್ಪ ಕಾಯಿಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಲ್ಲರಿಗೂ ಮನೆ ಬೆಣ್ಣೆ ಸಿಗೋದು ತುಂಬಾ ಕಷ್ಟ. ಹಾಗಾಗಿ ಸಿಟಿಲಿರೋರು ಇದನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಇದಿಷ್ಟು ನನ್ನ ವಿಡಿಯೋ ಆಗಿರುತ್ತೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.